ನಮ್ಮಲ್ಲಿ ಒಂದು ಪ್ರತೀತಿ ಇದೆ, ಗೆದ್ದೆತ್ತಿನ ಬಾಲ ಹಿಡಿಯೋದು ಅಂತ. ಎಲ್ರಿಗೂ ಅದು ಇದ್ದೇ ಇರುತ್ತೆ. ಸಿನಿಮಾ ರಂಗದಲ್ಲಿ ಅದು ಸ್ವಲ್ಪ ಜಾಸ್ತಿ. ಆಗಿನ ಚಲಾವಣೆಯಲ್ಲಿದ್ದ ನಾಣ್ಯ ನಾನು. ಸೊ ಎಲ್ರಿಗೂ ಎವ್ರಿಬಡಿ ವಾಂಟೆಡ್ ಅ ಪೀಸ್ ಆಫ್ ಮೀ ಅನ್ನೋದು ಇಟ್ಸ್ ನ್ಯಾಚುರಲ್ ಪ್ರಾಸೆಸ್. ಸೊ ಎವ್ರಿಬಡಿ ವಾಂಟೆಡ್ ಟು ಮೇಕ್ ಅ ಫಿಲ್ಮ್. ಅವ್ರಿಗೆ ಸಿನಿಮಾ ಬರುತ್ತೋ ಇಲ್ವೋ, ಸಿನಿಮಾ ಕಥೆ ಚೆನ್ನಾಗಿದೆಯೋ ಇಲ್ವೋ, ಯಾವುದಕ್ಕೂ ಕೇರ್ ಇಲ್ಲದೆ ನಿಮ್ಮನ್ನ ಹಾಕೊಂಡು ಒಂದು ಸಿನಿಮಾ ಮಾಡ್ತೀವಿ ಅಂತ. ನಾ ಹೇಳಿದ್ನಲ್ಲ, ಅವಕಾಶಗಳು ಬರೋದು ಒಂದು, ಯಾವ ರೀತಿಯ ಅವಕಾಶಗಳು ಬರ್ತಿದ್ದೆ ಅನ್ನೋದು ನನಗೆ ಮುಖ್ಯವಾಗಿತ್ತು. ನಾನು ಸ್ಟಾರ್ ಪಟ್ಟ ಹಿಂಬಾಲಿಸ್ಕೊಂಡು ಹೋದವನಲ್ಲ. ನಾನು ಒಳ್ಳೆ ನಟನಾಗಿ ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂತ. ಯಾಕಂದರೆ ನನ್ನ ಮಾನದಂಡಗಳೇ ಬೇರೆ ಇದ್ವು. ನನ್ನ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ಬೋದು, ನನ್ನ ವೈಯಕ್ತಿಕವಾಗಿ ನನ್ನ ಸ್ಟ್ಯಾಂಡರ್ಡ್ಸ್ ಇರ್ಬೋದು. ನಾನು ಆರಾಧಿಸಿದಂಥ ನಟರು ಯಾವತ್ತೂ ಈ ತಾರಾವರ್ಚಸ್ಸು ಅಂತ ಹಿಂಬಾಲಿಸ್ಕೊಂಡು ಹೋದವರಲ್ಲ. ಅಣ್ಣವ್ರಿರ್ಬೋದು, ಅನಂತ್ನಾಗ್ ಅವ್ರು ಇರ್ಬೋದು. ಅವ್ರು ಯಾವತ್ತಿದ್ರೂ ಮಧ್ಯಮ ವರ್ಗಕ್ಕೆ ಅಂತ ಸಿನಿಮಾ ಮಾಡಿದವರು, ಒಂದು ಸಂಸ್ಕಾರವಂತರಿಗೆ ಅಂತ ಸಿನಿಮಾ ಮಾಡಿದವರು, ಅಂಥವ್ರ ಹತ್ರ ಸೈ ಅನ್ಸ್ಕೊಂಡವರು. ಆ್ಯಂಡ್ ಕೆಲಸ ಮುಖ್ಯ, ನಾಟ್ ಸ್ಟಾರ್ಡಮ್ ಅನ್ನೋದನ್ನು ಪ್ರತಿಯೊಂದು ಸಿನಿಮಾದಲ್ಲಿ ತೋರಿಸ್ಕೊಂಡು ಬಂದವರು. ಅವರ ಬೆಳವಣಿಗೆಯಷ್ಟೇ ಸಿನಿಮಾದ ಬೆಳವಣಿಗೆ ಕೂಡ ಇಂಪಾರ್ಟೆಂಟ್ ಅನ್ನೋದನ್ನು ಪ್ರತಿಯೊಂದು ಕೆಲಸದಲ್ಲೂ ತೋರಿಸ್ಕೊಳ್ತಾ ಬಂದವರು. ರಮೇಶ್ ಸರ್ ಇರ್ಬೋದು. ಸೊ ಆ ರೀತಿ ಸಿನಿಮಾಗಳನ್ನು ಮಾಡಬೇಕು ಅನ್ನೋ ಹಂಬಲ ನನಗಿತ್ತು ಒಬ್ಬ ನಟನಾಗಿ.